ಸಂಭಾಜಿ ಮಹಾರಾಜ್ ಯಾರು? ಸಂಭಾಜಿ ಮಹಾರಾಜಿಯವರ ಕಥೆಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಮಹಾರಾಷ್ಟ್ರದ ಪುಣೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಪುರಂದರ್ ಕೋಟೆಯಲ್ಲಿ ಸಂಭಾಜಿ ರಾಜ್ ಮೇ 14, 1657 ಜನಿಸಿದರು. ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಇಬ್ಬರು ಪುತ್ರರಲ್ಲಿ ಹಿರಿಯರು. ಶಿವಾಜಿಗೆ 8 ವಿವಾಹಗಳಾಗಿದ್ದರು ಮತ್ತು ಈ ವಿವಾಹಗಳಲ್ಲಿ ಹೆಚ್ಚಿನವು ರಾಜಕೀಯ ಉದ್ದೇಶಗಳಾಗಿ ನಡೆದಿತ್ತು. ಈ 8 ವಿವಾಹಗಳಿಂದ ಅವರಿಗೆ 6 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳಿದ್ದರು. ಹಿರಿಯ ಮಗ ಸಂಭಾಜಿ ಮತ್ತು ಕಿರಿಯ ಮಗ ರಾಜಾರಾಮ್ ಇವರ ನಡುವೆ ಸುಮಾರು 13 ವಯಸ್ಸಿನ ಅಂತರವಿತ್ತು. ಸಂಭಾಜಿ ರಾಜೇ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅವರ ಮೊದಲ ಪತ್ನಿ ಸಾಯಿಬಾಯಿ ಅವರ ಮಗ. ಸಂಭಾಜಿ 2 ವರ್ಷವನಿದ್ದಾಗ ಅವರ ತಾಯಿ ನಿಧನರಾದರು ಮತ್ತು ಅವರನ್ನು ಅವರ ಅಜ್ಜಿ ಶಿವಾಜಿಯ ತಾಯಿ ಜೀಜಾಬಾಯಿ ಬೆಳೆಸಿದರು. ಶಿವಾಜಿ ಮಹಾರಾಜರು ಸಂಭಾಜಿಯ ಶಿಕ್ಷಣಕ್ಕಾಗಿ ಅನೇಕ ವಿದ್ವಾಂಸರು ನೇಮಿಸಿಕೊಂಡಿದ್ದರು. ಛಾವಾ ಎಂದು ಕರೆಯಲ್ಪಡುವ ಸಂಭಾಜಿಯ ಅದ್ಭುತ ಪ್ರತಿಮೆಯಿಂದಾಗಿ ಸಂಸ್ಕೃತದ ಮೇಲೆ ಬಲವಾದ ಹಿಡಿತ ಹೊಂದಿದ್ದರು. ಸಂಭಾಜಿ ಕೇವಲ 9 ವರ್ಷವನಿದ್ದಾಗ ವಿವಾಹವಾದರು. ಮರಾಠದ ಆಳ್ವಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಛತ್ರಪತಿ ಶಿವಾಜಿ ಮಹಾರಾಜರು ವೈವಾಹಿಕ ಸಂಬಂಧವನ್ನು ಒಂದು ಪ್ರಮುಖ ಸಾಧನೆಯನ್ನಾಗಿ ಮಾಡಿಕೊಂಡರು. 1664ರ ಅಂತ್ಯದಲ್ಲಿ ಅವರು ನೈಋತ್ಯದ ಮಹಾರಾಷ್ಟ್ರದ ಕೊಂಕಣಿಯ ಪ್ರದೇಶದ ಪ್ರಬಲ ದೇಶ್ಮುಖ್ ಕುಟುಂಬದವರೊಂದಿಗೆ ಸಂಭಾಜಿಯ ವಿವಾಹವನ್ನು ಏರ್ಪಡಿಸಿದರು. ಅವರ ಪತ್ನಿ ಜೀಜಾಬಾಯಿ ಅಲಿಯಾಸ್ ಯೇಸುಬಾಯಿ ಫಿಲಾಜಿ ರಾವ್ ಶಿರ್ಕೆ ಅವರ ಮಗಳು. ಈ ವಿವಾಹವು ಶಿವಾಜಿಗೆ ಮರಾಠ ಸಾಮ್ರಾಜ್ಯವನ್ನು ಕೊಂಕಣ ಪ್ರದೇಶಕ್ಕೆ ವಿಸ್ತರಿಸಲು ಸಹಾಯ ಮಾಡಿತ್ತು. ಅಷ್ಟೇ ಅಲ್ಲ, ಛಾವಾ ಅವರನ್ನು ಸಂಬಂಧಿಸಿದ ದೆಹಲಿಗೆ ಕಳುಹಿಸಲಾಗಿತ್ತು ಎಂದು ಔರಂಗಜೇಬನ ಆದೇಶದ ಬಗ್ಗೆಯೂ ಮಾಹಿತಿ ಸಿಕ್ಕಿತ್ತು. ಅಂತಿಮವಾಗಿ ನವೆಂಬರ್ 1679ರ ಸುಮಾರಿಗೆ ಅವರು ಮೊಘಲರನ್ನು ತಪ್ಪಿಸಿಕೊಂಡು ತಮ್ಮ ಪತ್ನಿ ಯಶುಬಾಯಿಯೊಂದಿಗೆ ಬಿಜಾಪುರನ್ನು ತಲುಪಿದರು. ಡಿಸೆಂಬರ್ ಆರಂಭದಲ್ಲಿ ಅವರು ಪನ್ಹಾಲ ತಲುಪಿದರು. ಅಲ್ಲಿ ಅವರು ಶಿವಾಜಿ ಮಹಾರಾಜರನ್ನು ಭೇಟಿಯಾದರು. ಮರಾಠ ಸಾಮ್ರಾಜ್ಯದಲ್ಲಿ ನಡೆಯುತ್ತಿರುವ ಉತ್ತರಾಧಿಕಾರದ ಸಮಸ್ಯೆ ಬಗೆಹರಿಯುತ್ತಿದ್ದರೂ ತಂದೆ ಮಗನ ಸಭೆ ತುಂಬ ಬಿಸಿಯಾಗಿತ್ತು. ಸಂಭಾಜಿ ಮಹಾರಾಜವರ ಬಗ್ಗೆ ಇನ್ನೂ ಹೇಳಬೇಕಾದಷ್ಟು ಬಹಳ ಇದೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.